Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. Sagya Hospital Fertility and Mother Care, General Hospital with Scanning Center, Bus Stand Road, बसवाकल्याण। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। एमएलए शनु सालगार ने एजुकेशन को लेकर सदन में उठाई आवाज। बसवाकल्याण एमएलए शनु सालगार ने बेलगावी में चल रहे विंटर सेशन में बसवाकल्याण तालुका को दिए गए केपीएससी के 7 नए स्कूल में इंग्लिश टीचर को अपॉइंट करने की मांग की। साथ ही हुलसूर तालुका के बीओ ऑफिस निर्माण करने की मांग की और जो गेस्ट टीचर को 12,000 सैलरी दी जा रही है उसे बढ़ाया जाए और गवर्नमेंट स्कूल में डी ग्रुप पोस्ट खाली है भर्ती किया जाए। जिन गवर्नमेंट स्कूल में टीचर्स रिटायर हुए हैं उन स्कूल में खाली पोस्ट को फिल किया जाए और बॉर्डर एरिया के मराठी स्कूल्स में कन्नड़ा मीडियम स्कूल चालू किया जाए। इसके अलावा हुलसूर तालुका को सिर्फ 18 गांव जुड़े हुए हैं, बाकी गांव को जोड़कर कंप्लीट हुलसूर तालुका बनाया जाए। ಅಧ್ಯಕ್ಷರೇ 1928ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ ಅಧ್ಯಕ್ಷರೇ। ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ। ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟರೆ ಅಧ್ಯಕ್ಷರೇ, ವಿಶೇಷವಾಗಿ ಬಸವಕಲ್ಯಾಣ ನನ್ನ ಬಾರ್ಡರ್ ತಾಲೂಕು ಅಧ್ಯಕ್ಷರೇ, ನನ್ನ ಪೂರಾ ಮಹಾರಾಷ್ಟ್ರ ಹತ್ಕೊಂಡು ತಾಲೂಕಾದ ಅಧ್ಯಕ್ಷರೇ, 7 ಕೆಪಿಎಸ್ ಶಾಲೆಗಳು ಈ ಸಲ ನನಗೆ ಹೊಸದಾಗಿ ಸ್ಯಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತಕ್ಷೇತ್ರ ಕೊಟ್ಟರೆ ಅಧ್ಯಕ್ಷರೇ, 7 ಕೆಪಿಎಸ್ ಶಾಲೆಗಳು। ARK ಗಿರಿ ಸಿಲ್ಕ್ ಅಂಡ್ ಸಾರಿ, 7 Heaven Golden Super Mart 50% off. Winter sale नेपाली स्वेटर वाला लेडी जेंट्स एंड किड्स सिटी के टूरिस्ट लॉज और हरड़ा चौक बसवकल्याण। ಅದಕ್ಕೆ ಸಮಸ್ತ ಬಸವಕಲ್ಯಾಣ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ರಹೀಂ ಖಾನ್ ಬಿ ಪರರತ್ನ ಇರಬಹುದು, ಮತ್ತೆ ಅವ್ರ ಹೆಸರು ತೋಡಿಲ್ಲ ಅಂದ್ರೆ ತಪ್ಪಾಗ್ತದ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ। ಮತ್ತೆ ಸಪರೇಟ್ ಹೋಗಿ ಹೇಳಿ, ಈಗ ಪ್ರಶ್ನೆ ಮುಂದುವರಿಸಿ ಮಾರ್ರೆ ಅಧ್ಯಕ್ಷರೇ। ಸಮಸ್ಯೆ ಏನದ ಅಂದ್ರೆ ಅಧ್ಯಕ್ಷರೇ, ಸಚಿವರಿಗೆ ಧನ್ಯವಾದ ಹೇಳ್ತೀನಿ, ಮತ್ತೆ ಬಾರಿ ಆ ಎಲ್ಲ 7 ಕೆಪಿಎಸ್ ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ ಬಸವ ಕಲ್ಯಾಣ ಪ್ರಶ್ನೆ ಕೇಳಿ। ಅದು ಒಂದು ಅಧ್ಯಕ್ಷರೇ, ಕೆಪಿಎಸ್ ಶಾಲೆಗಳೊಳಗೆ ಒಂದು ಸಣ್ಣ ತೊಂದರೆ ಏನಪ್ಪಾ ಅಂದ್ರೆ ನಮ್ಮ ಭಾಗದೊಳಗೆ ಈಗ ಬಿ ಅಧ್ಯಕ್ಷರೇ ಇಂಗ್ಲಿಷ್ ಭಾಷೆ ಅಂದ್ರೆ ಕಬ್ಬಿಣದ ಕಡಲೆ ಅದ ನಮ್ಮ ಕಡೆ, ಭಾರಿ ಸಮಸ್ಯೆ ಅದ। Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. RK Wooden Handicraft Gift Center. ಅದು ತಮ್ಮ ಗಮನಕ್ಕೆ ಬಂದೋ ಇಲ್ಲೋ ಗೊತ್ತಿಲ್ಲ, ತಾವು ಈ ಕಡೆ ಎಲ್ಲ ಕೇರಳ ಇಂಗ್ಲಿಷ್ ಮಾಧ್ಯಮದ ಕಲ್ತಿರಿ, ನಿಮ್ಗೆ ಅದು ಏನ್ ತೊಂದರೆ ಗೊತ್ತಿಲ್ಲ ಅಧ್ಯಕ್ಷರೇ। ಅದಕ್ಕೆ ದಯಮಾಡಿ ಶರಣ್ ಅದೇ ಹೇಳ್ತೀನಿ ಅಧ್ಯಕ್ಷರೇ, ಕೆಪಿಎಸ್ ಶಾಲೆ ಹೊಸ ತಾಲೂಕು ಆರೋಗ್ಯ ಅಧ್ಯಕ್ಷರೇ, ತಾಲೂಕಾ ಅಂತ ಬಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತಲ್ಲ? ಪ್ರಶ್ನೆ ಕೇಳಿವ್ರೆ, ಪ್ರಶ್ನೆ ಕೇಳಿರ್ತೀನಿ ಅಧ್ಯಕ್ಷರೇ। ಇವತ್ತು ನಮ್ಮಲ್ಲಿ BO ಕಚೇರಿ ಬೇಕು, ಅದನ್ನ ಹೇಳಿ ಬೇಕು ಅಧ್ಯಕ್ಷರೇ। ಮೊಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದೇನು ಕೇಳಬೇಡ ಅಂದ್ರೆ ಹೇಗೆ ಅಧ್ಯಕ್ಷರೇ? ಮೊಳಕಾಲಿನ ಸಮಸ್ಯೆ ಒಂದು ಟೊಂಕನ್ನು ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನದ, ನೀವು ಮೊಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷರೇ? ನೀವು ಪ್ರಶ್ನೆ ನಿಮ್ದು ಇಲ್ಲಿ ಇರೋದು BO ಆಫೀಸ್ ಬಗ್ಗೆ, ಹೌದು ಅಧ್ಯಕ್ಷರೇ। ನೀವು KPS ಗೆ ಹೋಗಿದ್ದೀರಿ, ಆಗ್ತದ KPS ಸ್ಕೂಲ್ ಏನ್ ಸಮಸ್ಯೆ ಅದ ಹೇಳ್ಬಾರ್ದು, ಅದು ಸಪರೇಟ್ ಆಗಿ ಮಾತಾಡಿ, ಇಲ್ಲಿ ಪ್ರಶ್ನೆ ಕೇಳಿ ಈಗ। ಅದಕ್ಕೆ ದಯಮಾಡಿ ಸಚಿವರೇ, ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೂಡ್ರಿ, ಮತ್ತೆ ಯಾವುದೇ ಶಾಲೆಗೆ ಅಧ್ಯಕ್ಷರೇ ಡಿ ಗ್ರೂಪ್ ಕೆಲಸ ಮಾಡೋರಿಲ್ಲ, ಹೋಗಿ ಟೀಚರ್ಗಳೇ ಹುಡುಕ್ಬೇಕು ಅಧ್ಯಕ್ಷರೇ ಶಾಲೆ। ಇದು ಮುಗಿತಾ BO ಕಚೇರಿ ಮುಗಿತಾ? ದಯಮಾಡಿ ಅದು ಒಂದು ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ 12,000 ಸ್ಯಾಲರಿ ಕೊಡ್ಲತ್ತೀರ ಅವರಿಗೆ, ಅವ್ರ ಜೊತೆ ಕೆಲಸ ಮಾಡೋ ಸ್ಯಾಲರಿ ಏನ್ ತೋತಾರೆ? 80,000 1 ಲಕ್ಷ ರೂಪಾಯಿ ಸ್ಯಾಲರಿ ಬಾಜು ಕೆಲಸ ಮಾಡೋ ತೋತಾನ, ಅವ್ರು 12,000 ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ। ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ, ಹುಲ್ಸೂರು ತಾಲೂಕಾ ನೀವೆಲ್ಲರೂ ಕೇಳಿರಿ, 18 ಊರುಗಳವ ಒಂದು ತಾಲೂಕಾ, ನಮಗೆ 18 ಊರುಗಳು। ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಾರ, ದಯಮಾಡಿ 50-60 ಹಳ್ಳಿ ಮೇಕಾರ್ ಸಾಯ್ಗೋರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕಾ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ। ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ, 7 ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರು ಸತ್ತಾರ, ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದಾಗ್ತಾ ಇಲ್ಲ। 11,000 ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾವು, ಆದ್ರೆ ಅಲ್ಲಿ ತನಕ ಪರಿಸ್ಥಿತಿ ಏನು? ಇವತ್ತಿಗೆ ಬಿ ಬಸವ ಕಲ್ಯಾಣ ಸಚಿವರೇ, ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ, ಒಂದು ಶಾಲೆದಾಗ ಒಬ್ಬನೇ ಮಾಸ್ತರ್, ನಂಬಲ್ಲಿ ಒಂದು ಸ್ಕೂಲ್ ಒಬ್ಬನೇ ಟೀಚರ್, ಏಕೋಪಾಧ್ಯಾಯ ಶಾಲೆಗಳು। ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ। ತಾವು ಒಳ್ಳೆ ಕೆಲಸ ಮಾಡ್ಲತ್ತೀರಿ, ನನ್ನ ಗೌರವದ ನಿಮ್ ಬಗ್ಗೆ। ಪೇಪರ್ ಅಲ್ಲಿ ಹೋಗಿ ಮಾನ್ಯ ಅಧ್ಯಕ್ಷರೇ, BO ಆಫೀಸು ಎಲ್ಲೆಲ್ಲಿ ಸುಮಾರು 50-60 ಕಡೆಗೆ ಇನ್ನೂ ನಾವು ಮಾಡೋದು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ। ಯಾಕೆಂದ್ರೆ ಕ್ರಮೇಣ ಸರ್ಕಾರಗಳು ಬಂದಾಗ ಒಂದು ತಾಲೂಕನ್ನ ಡಿವಿಷನ್ ಮಾಡಿ ಇಲ್ಲ ಹೊಸ ತಾಲೂಕನ್ನ ತಂದಾಗ ತಾಲೂಕು ಆಫೀಸು ಮತ್ತೆ ಪೊಲೀಸ್ ಆಫೀಸು ಮತ್ತೆ
ಇಒ ಆಫೀಸ್ ಇವನ್ ಮಾತ್ರ ಮಾಡ್ತಾ ಇದ್ದಾರೆ. ಬಿಒ ಆಫೀಸು ಮತ್ತು ಬೇರೆ ಬೇರೆ ಇಲಾಖೆದು ಏನು ಮಾಡ್ತಾ ಇಲ್ಲ. ಆದರೆ ಅವ್ರಿಗೆ ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮುಂಚೆ ಹೆಂಗ್ ನಡೀತಾ ಇತ್ತು ಆ ತರ ಮಾಡ್ತೀವಿ. ಮುಂದೆ ಏನಾದ್ರು ನಾವು ಕೂಡ ಇದಕ್ಕೂ ಕಳಿಸಿದ್ವು, ಆದ್ರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮಗೆ ಹಣದ ವ್ಯವಸ್ಥೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಮ್ದೆಲ್ಲರೂ ಜಾಗ ಇದ್ದೇ ಇರ್ತದೆ. ಅಲ್ಲಿ ಬಿಒ ಆಫೀಸ್ನ ಕಳ್ಸೋದಕ್ಕೆ ನಾನು ಮನೆ ಮುಖ್ಯಮಂತ್ರಿಗಳಿಗೂ ಕೂಡ, ಯಾಕೆಂದ್ರೆ ಆರ್ಥಿಕ ಇಲಾಖೆ ಅವ್ರ ಹತ್ರನೇ ಇರೋದ್ರಿಂದ ಅವರಿಗೂ ಕೂಡ ಮನವಿ ಮಾಡಿದ್ದೀನಿ. ಎಲ್ಲೆಲ್ಲಿ ಜರೂರಿ ಅವಶ್ಯಕತೆ ಇದೆ ಅಲ್ಲಾದ್ರೂ ಫಸ್ಟ್ ಕೊಡಿ ಅಂತಕ್ಕಂಥದ್ದು ಕೆಲವು ಮನವಿಯನ್ನು ಕೂಡ ಮಾಡಿ ಆದಷ್ಟು ಬೇಗ ಅದನ್ನ ನಾವು ಮಾಡ್ತಕ್ಕಂಥದ್ದು. ಈಗ ಇಂಗ್ಲಿಷ್ ಟೀಚರ್ಸ್ ನೀವು ಹೇಳ್ತಕ್ಕಂಥದ್ದು ಹೋದ್ಸತಿ ನಾನು ಬೈಲಿಂಗ್ವಿಲ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಮನೆ ಅಧ್ಯಕ್ಷರೇ, ಸದನದಿಂದ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಹೊರಗಡೆ ಮಾಧ್ಯಮದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ, ಚರ್ಚೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದು ಮಾಡಬೇಕಾಗತ್ತೆ. ಸದನದಿಂದ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಶಾಲೆನೂ, ಸರ್ಕಾರಿ ಶಾಲೆ ಬರೀ ಕನ್ನಡ ಅಲ್ಲ, ಯಾವುದೇ ಸರ್ಕಾರಿ ಶಾಲೆನ ನಮ್ಮ ಸರ್ಕಾರದಿಂದ ನಾವು ಕ್ಲೋಸ್ ಮಾಡೋದಿಲ್ಲ ವಾಲಂಟಿಯರ್ ಆಗಿ. ಅದನ್ನ ಒಂದು ಹೇಳಬೇಕಾಗುತ್ತೆ. ಯಾಕೆಂದ್ರೆ ಅದು ಹೊರಗಡೆಗೆ ಬಹಳ ಮಾಧ್ಯಮದಲ್ಲಿ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಆಮೇಲೆ ಅವರಿಗೆ ಏನು ಇಂಗ್ಲಿಷ್ ಟೀಚರ್ಸ್ ಬೇಕು ಅಂತ ಹೇಳಿ ಈ ಸತಿಗೆ ನಾವು ಗೆಸ್ಟ್ ಟೀಚರ್ಸ್ ಏನೇನು ತಗೊಂಡಿದೀವಿ ಅವ್ರನ್ನ ಇಂಗ್ಲಿಷ್ ಬರ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ APF ಮತ್ತು ಬೇರೆ ಬೇರೆ ಔಟ್ಸೋರ್ಸ್ ಇಂದನೂ ಕೂಡ ನಾವು ಟ್ರೈನಿಂಗ್ ಕೂಡ ನೀವು ಮಾಡ್ತಾ ಇದೀವಿ. ಮುಂದಿನ ವರ್ಷ ನಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಯಾವ ಮೀಡಿಯಂ ಅಲ್ಲಿ ಓದ್ತಾ ಇದ್ದಾರೆ ಎಲ್ಲದೂ ಕೂಡ. ಅದಕ್ಕೆ ಅನುಗುಣವಾಗಿ ಟೀಚರ್ಸ್ ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು 100% ನಾವು ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಅಧ್ಯಕ್ಷರ, ಕೊನೆಯದಾಗ ಅಧ್ಯಕ್ಷರೇ, ನಮ್ ಕಡೆ ಎಕ್ಕಂಬ, ಹಂದ್ರಾಳ್, ಮಾಸನಾಳ್, ಕೋಟಮಾಳ್, ಹನುಮಂತವಾಡಿ, ಅಂಬೇವಾಡಿ, ಸೋದಾಪ್ತ ಹಳ್ಳಿಯೊಳಗೆ ಅಧ್ಯಕ್ಷರ ಕೇಳ್ರಿ, ಮರಾಠಿ ಮಾಧ್ಯಮ ಸ್ಕೂಲ್ಗಳು ಇವತ್ತಿಗೆ ಬಿ ಮರಾಠಿ ಮಾಧ್ಯಮ ಶಾಲೆಗಳು, ಕನ್ನಡ ಮಾಧ್ಯಮ ಶಾಲೆಗಳೇ ಇಲ್ಲ ಅಲ್ಲಿ. ಅಲ್ಲಿಂದ ಎಲ್ಲ ಪಾಲಕರನ್ನ ಏನ್ ವಿನಂತಿ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಕಳ ಬದುಕು ಹಾಳಾಲತ್ತದ, ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡ್ಬೇಕು ಅಧ್ಯಕ್ಷರೇ. ಕನ್ನಡ ಮಾಧ್ಯಮದ ಶಾಲೆಗಳು ಮಾಡ್ಬೇಕು. ಕರ್ನಾಟಕದೊಳಗೆ ಶಾಲೆಗಳು ಕನ್ನಡ ಮಾಧ್ಯಮ ಇರಬೇಕು. ಮಾನ್ಯ ಅಧ್ಯಕ್ಷ, ಇದು ಬಹಳ ಮುಖ್ಯ. ಯಾಕೆಂದ್ರೆ ಮೊನ್ನೆನೂ ಕೂಡ ಈ ಬೆಳಗಾಂ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಆ ಸಂದರ್ಭದಲ್ಲಿ ಒಂದು ಆರ್ಡರೇ ಮಾಡಿದ್ದೀನಿ. ಬಾರ್ಡರ್ ಇರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಟೀಚರ್ಸ್ ಇರ್ಬೋದು, ಬಿಲ್ಡಿಂಗು ಎಲ್ಲದನ್ನೂ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈವನ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಬಾರ್ಡರ್ಲು ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ ಇಲಾಖೆಯವ್ರಿಗೂ ಕೂಡ ನಾನು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಕಂಪಲ್ಸರಿ ಯಾವುದೇ ಕಾರಣಕ್ಕೂ ನೀವು ಕನ್ನಡ ಒಬ್ಬ ಮಕ್ಕಳಿದ್ರೂ ಕೂಡ ಒಂದು ಟೀಚರು ಮತ್ತೆ ಅಲ್ಲಿ ಮಿಡ್ ಡೇ ಮೀಲ್ಸ್ ಇರ್ಬೋದು ಎಲ್ಲದೂ ಕೂಡ ಸುಸರ್ಜಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತಗೊಳ್ತೀವಿ. ವೈಯಕ್ತಿಕವಾಗಿ ಯಾವುದೇ ಸದಸ್ಯರು ಕೂಡ ನನಗೆ ಕೊಟ್ಟಾಗ ಅದನ್ನು ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥದ್ದಲ್ಲಿ ಕನ್ನಡ ಶಾಲೆಯನ್ನ, ಮಾಧ್ಯಮವನ್ನ, ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆಯಲ್ಲಿ ನಾವು 100% ಮಾಡೇ ಮಾಡ್ತೀವಿ ಅನ್ನೋದ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ.